ಮುಸ್ಲಿಮರಿಗೆ ಅನ್ಯಾಯ ಮಾಡಿದ ಸಿದ್ದರಾಮಯ್ಯನವರಿಗೆ ಧಿಕ್ಕಾರ, ಕಾಂಗ್ರೆಸ್ ನಾಯಕರಿಗೆ ಧಿಕ್ಕಾರ. ಇಸ್ಮಾಯಿಲ್ ಟಮಾಟ್ಗಾರ್ ಬೆನ್ನಿಗೆ ಚೂರಿ ಹಾಕಿದ ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಮುಖಂಡರಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಬಿಜೆಪಿ ಏನಿದ್ದರೂ ನೇರವಾಗಿ ಯುದ್ಧ ಮಾಡುತ್ತದೆ. ಆದರೆ ಕಾಂಗ್ರೆಸ್ ಸರ್ಕಾರ ಉತ್ತರ ಕರ್ನಾಟಕದ ಯುವ ಮುಸ್ಲಿಂ ಮುಖಂಡ ಬೆಳೆಯುವುದನ್ನೇ ನೋಡಲಾಗದೆ MLC ಸ್ಥಾನಮಾನವನ್ನು ಕಸಿದುಕೊಂಡು ಉತ್ತರ ಕರ್ನಾಟಕದ ಮುಸ್ಲಿಂ ಬಾಂಧವರಿಗೆ ಮೋಸ ವಂಚನೆ ಮಾಡಿದೆ ಎಂದು ಧಾರವಾಡದ ಮುಸ್ಲಿಂ ಬಾಂಧವರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಐಸ್ಮು ಟಿವಿಗೆ ಸ್ವಾಗತ. ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು. ಶೀಘ್ರವೇ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಯುವ ಮುಖಂಡ ಧಾರವಾಡದ ಇಸ್ಮಾಯಿಲ್ ಟಮಾಟ್ಗಾರರಿಗೆ ಉನ್ನತ ಸ್ಥಾನಮಾನ ಕೊಡದಿದ್ದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಭದ್ರವಾಗಲಿದೆ, ಗಟ್ಟಿ ನೆಲೆಯುವುದು ಸಂಶಯವಾಗಿದೆ ಎಂದು ಮುಸ್ಲಿಂ ಬಾಂಧವರು ಹೇಳಿದರು. ಈ ಪ್ರತಿಭಟನೆಯಲ್ಲಿ ಅಂಜುಮನ್ ಸಂಸ್ಥೆಯ ಪದಾಧಿಕಾರಿಗಳು ಸೇರಿದಂತೆ ಸಾವಿರಾರು ಮುಸ್ಲಿಂ ಬಾಂಧವರು ಸದಸ್ಯರು ಭಾಗವಹಿಸಿದರು, ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಬದಲಾವಣೆ ಮಾಡಲೇಬೇಕು. 12 ತಾಸಿನಲ್ಲಿ ಬದಲಾವಣೆ ಮಾಡಿಲ್ಲ ಅಂದ್ರೆ ನಾವು ಧಾರವಾಡ, ಹುಬ್ಬಳ್ಳಿ, ಉತ್ತರ ಕರ್ನಾಟಕ ಜಿಲ್ಲೆ ಎಲ್ಲ ಮುಸಲ್ಮಾನ ಬಾಂಧವರು ನಾಳೆ ಮುಂಜಾನೆ ಬೆಂಗಳೂರಿಗೆ ಮುತ್ತಿಗೆ ಹಾಕುತ್ತೆ ಅಂತ ಹೇಳಿ ಮುಸಲ್ಮಾನಿಗೆ ಏನ್ ಕೊಟ್ಟಿದ್ದೀರಿ, ಎದರಲ್ಲಿ ಕೊಟ್ಟಿದ್ದೀರಿ, ಯಾಕೆ ಪೋಸ್ಟ್ ಕೊಟ್ಟಿದ್ದೀರಿ, ಎಂತ ಪೋಸ್ಟ್ ಕೊಟ್ಟಿದ್ದೀರಿ, ಎಲ್ಲದರಲ್ಲೂ ನಮ್ಮ ಕಡೆಗಣಿಸ್ತಾ ಇದ್ದೀರಿ. ಉತ್ತರ ಕರ್ನಾಟಕದ ಮುಸಲ್ಮಾನ ಕಡಿಸ್ತಾ ಇದ್ದೀರಿ, ಉತ್ತರ ಕರ್ನಾಟಕದ ಮುಸಲ್ಮಾನ ಲೀಡರ್ಗೂ ಮುಖಂಡರಿಗೂ ಕಡೆಗಣಿಸ್ತಾ ಇದ್ದೀರಿ. ಅದಕ್ಕೋಸ್ಕರ ತಕ್ಷಣವೇ ಬದಲಾವಣೆ ಮಾಡಿ ಇಸ್ಮಾಯಿಲ್ ಟಮಾಟ್ಗಾರ್ ಅವರಿಗೆ MLC ಟಿಕೆಟ್ ಅನ್ನು ಆಕಾಂಕ್ಷೆಯನ್ನು ಘೋಷಣೆ ಮಾಡಬೇಕು. ಇಲ್ಲಿದ್ರೆ ನಾವು ಮುಂಜಾನೆ 12 ಗಂಟೆ ಒಳಗಾಗಿ ಬೆಂಗಳೂರು ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಮುತ್ತಿಗೆ ಹಾಕುತ್ತೇವೆ. ಅದಕ್ಕೋಸ್ಕರ ನಾವು ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೇವೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾವು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ನಮ್ಮ ಕೊಟ್ಟ ಪ್ರಮಾಣ, ಕೊಟ್ಟ ಪ್ರಾಮಿಸ್ ಅದನ್ನು ಮುಗಿಸಬೇಕು, ಅದನ್ನು ದರಿಯಾಗಿ ಕೊಡಬೇಕು. ಯಾಕಂದ್ರೆ ಈಗ ಯಾವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಯುವಕರು ಮುಂದೆ ಬರ್ತಾ ಇರೋದು ಇವರು ನೋಡ್ತಾ ಆಗ್ತಾ ಇಲ್ಲ. ಇದನ್ನು ಸಂಘಟನೆಯನ್ನು ಏಳಿಗೆ ಸಲುವಾಗಿ, ಇದು ಸಿಸ್ಟಮ್ ಇರಲಿಕ್ಕೆ ಸಲುವಾಗಿ ನಮ್ಮ ಮುಖಂಡರನ್ನು, ನಮ್ಮ ಯುವಕರನ್ನು, ಯುವ ಮುಖಂಡರಾದಂಥ ಇಸ್ಮಾಯಿಲ್ ಟಮಾಟ್ಗಾರರು ಕೊಡಬೇಕಾಗಿತ್ತು. ಅದನ್ನು ದ್ರೋಹ ಬಗ್ದಿದ್ದಾರೆ. ದ್ರೋಹ ಬಗದ ಇವತ್ತು ನಾವು ಇದಕ್ಕೆ ಟಿಕೆಟ್ ಅನ್ನು ಕಟ್ಸ್ಕೊಂಡಿದ್ದಾರೆ. ಅದಕ್ಕೆ ನಾವು ಖಂಡಿಸ್ತೇವೆ, ಅವ್ರಿಗೆ ಖಂಡಿಸ್ತೇವೆ. ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಅಧ್ಯಕ್ಷರಿಗೆ, ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ನಾನು ಇವತ್ತು ಖಂಡಿಸ್ತೇನೆ. ಯಾವುದೇ ಕಾರಣಕ್ಕೂ ನಾವು ಇದು ಟಿಕೆಟ್ ಅನ್ನು ಬಿಡಕ್ಕಾಗಂಗಿಲ್ಲ. ಒಂದು ವೇಳೆ ಇವರು ಟಿಕೆಟ್ ಕೊಡಲಿಲ್ಲ, ಇದು ಮಾಡಲಿಲ್ಲ, ನಾಳೆಯಿಂದ ಉಗ್ರ ಹೋರಾಟ ನಾವು ಮಾಡ್ತೇವೆ. ನಾವು ಉಗ್ರ ಹೋರಾಟ ಮಾಡ್ತೇವೆ. ಆದರೆ ನಾಳೆ ಇವತ್ತಿನ ದಿವಸ ನಾವು ತಿಳ್ಕೊಂಡಿರ್ಬೋದು, ಕಾಂಗ್ರೆಸ್ ಪಕ್ಷದವರು ನೀವು 1947ರಿಂದ ನಮ್ಮ ವೋಟ್ ಪಡ್ಕೊಂಡು ನೀವು ಬರ್ತಾ ಇದ್ದೀರಿ. ನಾವು ನಿಮ್ಮ ಬೆನ್ನೆಲುಬಾಗಿ ನಿಂತಿದ್ದ ಮಂದಿ, ನಿಮ್ಮ ಬೆನ್ನೆಲುಬಾಗಿ ನಿಂತ ಇವು ಮೈನಾರಿಟಿ ಎಲ್ಲ ಕೂಡ್ಕೊಂಡು ನೀವು ನಮ್ಮಂತ ದ್ರೋಹ ಬಗೆತಿದ್ರೆ ನಿಮ್ಮ್ಯಾಗ ಹೆಂಗೆ ವಿಶ್ವಾಸ ಇಡಬೇಕು? ನಾವು ನಮ್ಮ ಮುಖಂಡರಾದಂಥ, ಸಂಘಟಕರಾದಂಥ ಇಸ್ಮಾಯಿಲ್ ಟಮಾಟ್ಗಾರನ್ನು ಕಡೆಗಣಿಸ್ತೀರಿ. ಮುಂಬೈ ಕರ್ನಾಟಕ ಕಳಿಸ್ತಾ ಇದ್ದೀರ, ನಾಚಿಕೆ ಹೇಳಿದು, ಬಹಳ ನಾಚಿಕೆ ಹೇಳಿ. ನನಗೆ ಖಂಡಿತ ಹೇಳ್ತೇನೆ, ನಮ್ಗೆ ನಾಳೆ ಇದಕ್ಕೆ ನಾವು ಖಂಡಿಸ್ತೇನೆ. ಇವರು ಟಿಕೆಟ್ ಕೊಡಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡ್ತೇವೆ. ಆಮೇಲೆ ಮುಂದೆ ನಾವು ತೋರಿಸ್ತೇವೆ ಏನಿದೆ ಮೈನಾರಿಟಿ ಅಂತ. ಎಲ್ಲರೂ SC ST ಎಲ್ಲರೂ ಕೂಡ್ಕೊಂಡು, OBC ಎಲ್ಲರೂ ಕೂಡ್ಕೊಂಡು, ಮುಸಲ್ಮಾನರೇನು, ಕ್ರಿಶ್ಚಿಯನ್ರೇನು, ನಾವೆಲ್ಲ ಅಲ್ಲದೆ ನಮ್ಮ ಕೆಲವು ಹಿಂದೂ ಬಾಂಧವರು ಇದ್ದಾರೆ ನಮ್ಮ ಕೂಡ. ನಾವು ಮುಂಜಾನೆ ಎದ್ದ ತಕ್ಷಣ ಒಬ್ರಿಗೊಬ್ರು ಮಾರಿ ನೋಡ್ಕೊಂಡು ಎದ್ದು ಒಬ್ರಿಗೊಬ್ರು ಕೂಡ್ಕೊಂಡು ಕೆಲಸ ಮಾಡ್ತಾ ಬಂದಿದೆ. ಎಲ್ಲರೂ ಕೂಡ್ಕೊಂಡು ಏನಿದೆ ಶಕ್ತಿ ಇದೆ, ಮೈನಾರಿಟಿ ಶಕ್ತಿ ಏನಿದೆ ನಿಮ್ಗೆ ತೋರಿಸ್ತೇವೆ. ಬರ್ರಿ, ನೀವು ಹೆಂಗ್ ಬರ್ತೀರಿ ನೋಡ್ತೇವೆ. ಇವತ್ತು ನಮ್ಗೆ ದ್ರೋಹ ಬರೀತೀರಿ, ನಮ್ಮ ಕ್ಯಾಂಡಿಡೇಟ್ ದ್ರೋಹ ಬರೀತೀರಿ. ಅದಕ್ಕೆ ನಾನು ಇವತ್ತು ಖಂಡಿಸ್ತೇನೆ. ಮುಂದಿನ ಎಲೆಕ್ಷನ್ ತೋರಿಸ್ತಾ ಅಂತ ಹೇಳ್ರಿ. ಮುಂದಿನ ಎಲೆಕ್ಷನ್ ಅದ, ಮುಂದೆ ಬರೋದ್ರೆ ಇಲೆಕ್ಷನೇ ಮುಂದೆ ಬರ್ತೈತಿ ಎಲೆಕ್ಷನ್. ಯಾಕಂದ್ರೆ 88% ಕೊಟ್ಟು ನಿಮ್ಗೆ ಇವತ್ತು ರಾಜ್ಯ ಸರ್ಕಾರ ಮಾಡ್ಲಿಕ್ಕೆ ನಾವು ಅನುಕೂಲ ಮಾಡಿಕೊಡ್ತೇವೆ. ಮುಸ್ಲಿಂ ಸಮುದಾಯ ಆಯ್ತು ಅಂತ ಹೇಳಿ ಕಾಂಗ್ರೆಸ್ ಐತೆ ಅಂತ ಹೇಳ್ರಿ. ಐತಿ, ಮುಸಲ್ಮಾನರದಾರ, SC ST ಅವರು ಇದಾರೆ ಅಂತೇಳಿ ಕಾಂಗ್ರೆಸ್ ಪಕ್ಷ ಇದೆ. ಇಲ್ಲ ಅಂದ್ರೆ ಇದು ಎಲ್ಲಿದೆ? ಅದಕ್ಕೇನಿದ್ದೇವೆ, ನಾವು ಕೂಡಿ ಇರೋನು, ದೇಶ ಬೆಳೆಯೋನು, ರಾಜ್ಯ ಬೆಳೆಯೋನು ಅಂತೇಳಿ ಮಾಡ್ತಾ ಇದ್ದೇವೆ. ಅದಕ್ಕೆ ನಾಳೆ ನಾವು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೇವೆ, ಒಬ್ರು ಹೋರಾಟ ಮಾಡ್ತೇವೆ, ಖಂಡಿಸ್ತೇವೆ ಅಂತ ಹೇಳಿ ಇವತ್ತು ನಾನು ಇದು ಭಾಷಣ ಹೇಳ್ತೇನೆ. MLC ಬೇಕು.
ಬೇಕೇ ಬೇಕು MLC ಬೇಕು ಬೇಕೇ ಬೇಕು MLC ಬೇಕು ಬೇಕೇ ಬೇಕು MLC ಬೇಕು ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ ಕಾಂಗ್ರೆಸ್ ಪಕ್ಷಕ್ಕೆ ಉತ್ತರ ಕರ್ನಾಟಕ ಅನ್ಯಾಯ ಮಾಡ್ತಿರೋ ಕಾಂಗ್ರೆಸ್ ಪಕ್ಷಕ್ಕೆ ಉತ್ತರ ಕರ್ನಾಟಕದ ನಿರ್ಲಕ್ಷ್ಯ ಮಾಡಿದ ನಾಚಿಕೆಗೇಡಿ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ. ಈ ವೇದಿಕೆ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ DK ಶಿವಕುಮಾರ್ ಅವರಿಗೆ ನೀವು ತಿಳ್ಕೊಂಡಿರಬಹುದು, ಈಗ 4 ಜನ ಸೇರಿದ್ದಾರೆ ಅಂತ. ಇದಕ್ಕೆ ಟೈಮ್ ಇಲ್ಲ, ನೀವು ಮೋಸ ಮಾಡಿರಿ. 4 ಗಂಟೆಗೆ ನಮ್ಮ ಅಧ್ಯಕ್ಷರ, ನಮ್ಮ ಲೀಡರ್ ರಾಮಟಗರ್ ಅವರ ಟಿಕೆಟ್ ಬದಲಾವಣೆ ಮಾಡಿ ನಮಗೆ ಅವಕಾಶ ಕೊಟ್ಟಿಲ್ಲ. ಆದರೆ ಅವರು ಹಿಂದೂ 60-70 ಸಾವಿರ ಜನಾಂಗ ಇದೆ. ಇವತ್ತು ರಾತ್ರಿ ಅಕಸ್ಮಾತ್ ನೀವು ಬದಲಾವಣೆ ಮಾಡಲಿಲ್ಲ ಅಂದ್ರೆ ನಾಳೆ 11 ಗಂಟೆಗೆ 50-60 ಸಾವಿರ ಅವರ ಪರವಾಗಿ ಉಗ್ರ ಹೋರಾಟ ಮಾಡುತ್ತೀವಿ. ಇದನ್ನು ಈ ಮೂಲಕ ನಿಮಗೆ ತಿಳಿಸುತ್ತಾ ಇದ್ದೇನೆ. ಮುಖ್ಯಮಂತ್ರಿ ಅವರೇ, ನಿಮ್ಗೆ ಕೈ ಜೋಡಿಸಿ ನಾನು ಹೇಳ್ತೇನೆ, ದಯವಿಟ್ಟು ರಾತ್ರಿಯಲ್ಲಿ ಟಿಕೆಟ್ ಚೇಂಜ್ ಮಾಡಿ ಈ ಯುವಕ ನಾಯಕರಿಗೆ ಇಲ್ಲಿ ಹೆಸರಿದ್ದಿದ್ದಿಲ್ಲ ಕಾಂಗ್ರೆಸ್ದ ಬಹಳ ಪರವಾಗಿ ಸಂಘಟನೆ ಮಾಡಿ ದುಡಿದು 50-60 ಸಾವಿರ ಹೋಟ್ ತಗೊಳ್ಳೋಂತ ಶಕ್ತಿ ತುಂಬಿದ ಇಸ್ಮಾಯಿಲ್ ಟಾಮಟ್ಗರ್ ಅಂತ ಮನುಷ್ಯಗೆ ನೀವು ಮೋಸ ಮಾಡಿ ಎಲ್ಲ 50-60 ಸಾವಿರ ಮಂದಿಗೆ ಮೋಸ ಮಾಡುವಂತ ಆಗ್ತಿದೆ. ದಯವಿಟ್ಟು ನಿಮ್ಮ ಈ ಬದಲಾವಣೆ ಚೇಂಜ್ ಆಗಬೇಕು. ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು. ಇಲ್ಲದೇ ರೀತಿಯಲ್ಲಿ ನಾಳೆ ಬೇರೆ ರೀತಿಯಲ್ಲಿ ಹೋರಾಟಕ್ಕೆ ಇಳಿಬಾರ್ದಂದ್ರೆ ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷದವರು ಇಸ್ಮಾಯಿಲ್ ಟಮಾಟ್ಗರ್ ಅವರಿಗೆ MLC ಕೊಡ್ಲಿಕ್ಕೆ ತಯಾರಾಗಬೇಕು. ಆಗದೇ ಇದ್ದಲ್ಲಿ ನಾಳೆಯಿಂದ ಧಾರವಾಡದಲ್ಲಿ ಉಗ್ರ ಹೋರಾಟ ಆಗುತ್ತೆ. ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಕಾಂಗ್ರೆಸ್ ಅನ್ನೋದನ್ನ ಹೆಸರು ಉಳಿಯಲ್ಲ, ಧಾರವಾಡದಲ್ಲಿ ಮಾತ್ರ ಉಳಿಯಲ್ಲ. ಯಾಕಂದ್ರೆ 1 ಸಲ 2 ಸಲ ಅನ್ಯಾಯ ಆದ್ರೆ ಯಾರು ತಡ್ಕೋತಾರ, 1 ಸಲ ಬಿಟ್ಟು 10 ಸಲ ಇದೇ ಅನ್ಯಾಯ ಆಗ್ತಾ ಇದೆ. ಅಲ್ಪಸಂಖ್ಯಾತರನ್ನ ತುಳಿಯುವಂತ ಇದೇನು ಉದ್ದೇಶ ಮಾಡ್ತಾ ಇದಾರಲ್ಲ, ಆ ಉದ್ದೇಶ ತಪ್ಪು. ಅದರ ಸಲುವಾಗಿ ನಾವೆಲ್ಲರೂ ಹೇಳೋದು ಇಷ್ಟೇ, ನಾಳೆ ಬೆಳಗಿನ ಮಠ ಅನ್ನೋದನ್ನ ಇದನ್ನು ಚೇಂಜ್ ಆಗಬೇಕು. ಆಕೆ ಯಾರು ಬಿಲ್ಕಿಶ್ ಬಾನು ಅನ್ನೋಕೆ ನಾವು ಕನಸಲ್ಲಿ ನೋಡಿಲ್ಲ, ಮನಸ್ಸಲ್ಲಿ ನೋಡಿಲ್ಲ. ಆಕೆ ಯಾರು ಅನ್ನೋದು ನಮಗೆ ಗೊತ್ತಿಲ್ಲ, ಆಕೆ ಯಾರು ಅನ್ನೋದು ನಮಗೆ ಗೊತ್ತಿಲ್ಲ. ಇವತ್ತಿನ ದಿವಸ ಧಾರವಾಡದಲ್ಲಿ ಕಾಂಗ್ರೆಸ್ ಪಕ್ಷ ಬೆಳಿಬೇಕಂದ್ರೆ ಸಂಘಟನೆ ಮಾಡಿ ಬೆಳೆಸಿದಂಥವ ಇಸ್ಮಾಯಿಲ್ ಟಮಾಟ್ಗರ್ ನೀವು ತುಳ್ಯಾಕೆ ಹೊಂಟ್ರಿ. ನಾಳೆ ನಿಮ್ಮ ತಲೆ ಮ್ಯಾಗ ನೀವು ಕಲ್ಲು ಹಾಕೋತೀರಿ. ಇದಕ್ಕೆ ನಾನೇನು ಹೇಳೋದಂದ್ರೆ CM ಅವರೇ, ದಯವಿಟ್ಟು DK ಶಿವಕುಮಾರ್ ಅವರೇ, ಅದರ ಜೊತೆಗೆ ಏನದಿರಲ್ಲ ಅಲ್ಪಸಂಖ್ಯಾತರ ಮೇಲೆ ಏನು ಅನ್ಯಾಯ ಮಾಡ್ತಾ ಇದ್ದೀರಿ, ದಯವಿಟ್ಟು ಅದನ್ನು ತಪ್ಪಿಸ್ರಿ. ಇವತ್ತನೇ ನೈಟನೇ ಅದನ್ನು ಚೇಂಜ್ ಆಗಬೇಕು. ಇಸ್ಮಾಯಿಲ್ ಟಮಾಟ್ಗರ್ ಅವ್ರಿಗೆ ಅದನ್ನು ಮಾಡಿಕೊಡ್ಬೇಕು. ಮಾಡದೇ ಇದ್ದಲ್ಲಿ ನಾಳೆ ಬೆಳಗ್ಗೆ ಉಗ್ರ ಹೋರಾಟ ನಾವು ಮಾಡ್ತೀವಿ. ಬೇಕೇ ಬೇಕು ಬೇಕೇ ಬೇಕು. ಅವ್ರ ಲೆಕ್ಕದಾಗ ಹೇಳ್ರಿ ಅಣ್ಣ. ಇವತ್ತಿನ ದಿವಸ ದಯವಿಟ್ಟು ಇವತ್ತಿನ ದಿವಸ ನಮ್ಮ ಉತ್ತರ ಕರ್ನಾಟಕದ ನಮ್ಮ ಉತ್ತರ ಕರ್ನಾಟಕದ ಬಾಂಬೆ ಕರ್ನಾಟಕದ ಮುಖಂಡ ಹಾಗೂ ಇಲ್ಲಿಯ ಕಾರ್ಯಕರ್ತ, ಒಳ್ಳೆಯ ಸಂಘಟಕರ್ತ, ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಂಥ ಇಸ್ಮಾಯಿಲ್ ಟಮಾಟ್ಗಾರರನ್ನು ಇವರು ಕಾಂಗ್ರೆಸ್ ಪಾರ್ಟಿನವರು ಇವತ್ತು ಮುಂಜಾನೆ ತನಕ ಟಿಕೆಟ್ ಕೊಟ್ಟಿದ್ದರು. ಪೇಪರ್ನಲ್ಲಿ ಎಲ್ಲ ಹಾಕಿ, ನ್ಯೂಸ್ನೆಲ್ಲ ಹಾಕಿ, ಇವತ್ತು ಮಧ್ಯಾಹ್ನಕ್ಕೆ 0 ಅವರ್ಸ್ನಲ್ಲಿ ಇವತ್ತು ನಾಳೆ ನಾಮಿನೇಷನ್ ಆಗುವ ನಾಳೆ ಇದೆ. ಸಡನ್ ಇವರಿಗೆ ವಿಡ್ರಾ ಮಾಡಿ ನಮಗೆ ಮುಸಲ್ಮಾನರಿಗೆ, ಮೈನಾರಿಟಿಯವರಿಗೆ, ಇಡೀ ಉತ್ತರ ಕರ್ನಾಟಕಕ್ಕೆ, ಬಾಂಬೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದಾರೆ, ನಿರ್ಲಕ್ಷಿಸಿದ್ದಾರೆ. ಯಾಕೆ ನಾವಂದ್ರೆ ಹೇಳ್ತೇವೆ ಅಂದರೆ ಎಲ್ಲರೂ ಕೂಡ್ಕೊಂಡು ಹೊಂದ್ಕೊಂಡು ಇದ್ದಂಥ ಇದು ಉತ್ತರ ಕರ್ನಾಟಕ, ಹಿಂದೂ ಬಾಂಧವರು, ಎಲ್ಲ ಬಾಂಧವರು, ಮುಸಲ್ಮಾನರು ಕೂಡಿ ಇದ್ದಂಥ ಇದು ಉತ್ತರ ಕರ್ನಾಟಕ. ನಾವು ಇದರಲ್ಲಿ ಏಳಿಗೆ ಮಾಡಬೇಕು, ಉತ್ತರ ಕರ್ನಾಟಕ ಬೆಳೀಬೇಕು. ಉತ್ತರ ಕರ್ನಾಟಕದಲ್ಲಿ ವಿದ್ಯಾಕಾಶಿ ಅಂತ ಇದು ವಿದ್ಯಾಕಾಶಿ ಅಂತ ಆದಂಥ ಧಾರವಾಡ ಶಹರ, ಇದರಲ್ಲಿ ಒಂದು ಒಳ್ಳೆಯ ಕ್ಯಾಂಡಿಡೇಟನ್ನು, ಒಳ್ಳೆಯದನ್ನು ಕೊಡಬೇಕಂತೇಳಿ ಒತ್ತಾಯಿಸಿ ದಿಲ್ಲಿ ಮಠ ಹೋಗಿ ಟಿಕೆಟನ್ನು ಪಡ್ಕೊಂಡು ಬಂದಿದ್ದನ್ನು 3 ಗಂಟೆ 4 ಗಂಟೆ ಇವರು ವಿಡ್ರಾ ಮಾಡಿ, ಯಾರೋ ಒಬ್ಬ ಬಿಲ್ಕಿಸ್ ಅಂತೇಳಿ ಹೆಣ್ಮಗಳಿಗೆ, ಅದು ಇನ್ಆಕ್ಟಿವ್ ಹೆಣ್ಮಗಳು, ಇನ್ಆಕ್ಟಿವ್, ಅದು ಯಾವುದೋ ಕಾರ್ಯಕ್ರಮ ಮಾಡಿಲ್ಲ ಬೇಡಿ, ಯಾವಾಗ ಒಂದು ಕಾಲದಾಗ ಅದು ಇದ್ರಾಗ ಇದ್ದಾಗ ಅವ್ರು ಕೊಟ್ಟಿರ್ಬೋದು, ಮಾಡಿರ್ಬೋದು, ಅಂಥವ್ರಿಗೆ ಕೊಟ್ಟು ನಮ್ಮ ಉತ್ತರ ಕರ್ನಾಟಕ ನಿರ್ಲಕ್ಷಿಸಿದ ಈ ಕಾಂಗ್ರೆಸ್ ಪಕ್ಷ. ಅದಕ್ಕೆ ನಾನು ಇವತ್ತಿನ ದಿವಸ ಖಂಡಿಸ್ತೇನೆ, ಇವರಿಗೆ ಧಿಕ್ಕಾರ ಹಾಕ್ತೇನೆ. ಯಾಕಂದರೆ ನಮ್ಮ ಸ್ವಾತಂತ್ರ್ಯ ಪಡ್ಕೊಂಡ ದಿನದಿಂದ ಇವತ್ತಿನವರೆಗೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾ ಬಂದಂಥ ನಾವು ಮಂದಿ, ನಮ್ಮ ಓಟ್ಗಳನ್ನು ಪಡೆದುಕೊಂಡು ಇವತ್ತು ಸರ್ಕಾರ
ಮಾಡಿದ್ದ ಇವು ಸರ್ಕಾರದವರು ಇವತ್ತು ನಮಗೆ ದ್ರೋಹ ಬಗಿತಾರ, ಬೆನ್ನಾಗ ಚುರಿ ಆಗ್ತಾರ. ಯಾವ ಪ್ರಕಾರ ನಾವು ಇವ್ರಿಗೆ ತಳಿಬೇಕು? ನಮಗೆ ಯಾರಿಗೆ ಹೆದರಿಕೆ ಇಲ್ಲ, ದೇವ್ರ ನಮಗೆ ಇದಾನ, ಅದು ಬೇರೆ ಮಾತು. ಆದರೆ ಏಳ್ಗಿ ಸಲುವಾಗಿ ಇದು ಸಿಸ್ಟಮ್ ಇರಲಿಕ್ಕೆ ಸಲುವಾಗಿ ನಮ್ಮ ಮುಖಂಡರನ್ನು ನಮ್ಮ ಬೆಂಗಳೂರು ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಮುಚ್ಚಿ ಹಾಕುತ್ತೇವೆ. ಅದಕ್ಕೋಸ್ಕರ ನಾವು ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೇವೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾವು ಕೈ ಮುಗಿ ಕೇಳ್ಕೊತಾ ಇದ್ದೀವಿ. ನಮ್ಮ ಕೊಟ್ಟ ಪ್ರಮಾಣ, ಕೊಟ್ಟ ಪ್ರಾಮಿಸ್ ಅದನ್ನು ಮುಗಿಸಬೇಕು, ಅದನ್ನು ಸರಿಯಾಗಿ ಕೊಡಬೇಕು. ಯಾಕಂದ್ರೆ ಈಗ ಯಾವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಯುವಕರು ಮುಂದೆ ಬರ್ತಾ ಇರ್ತಾರೆ, ಇವರು ನೋಡ್ತಾ ಆಗ್ತಾ ಇಲ್ಲ. ಇದನ್ನು ಸಂಘಟನೆ ಮಾಡುತ್ತಾರೆ, ಮಾಡ್ಕೊಂಡು ಬಂದಿದ್ದಾರೆ. 15 ವರ್ಷದಿಂದ ಧಾರವಾಡದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ, ಉತ್ತರ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಕೊಡ್ತಂದೇಳಿ ಇಲ್ಲಿ ಅವ್ರಿಗೆ ಪ್ರಾಮಿಸ್ ಕೊಡಿ, ಇಲ್ಲಿಂದ ಹೊಳೆ ಕಳಿಸಿರೋ ಬೆಂಗಳೂರಿಗೆ ಏಕಾಏಕಿ ನೀವು ತಪ್ಪಿಸ್ತೀರಿ ಅಂದ್ರೆ ಇದು ಅನ್ಯಾಯ. ಇದು ಉತ್ತರ ಕರ್ನಾಟಕಕ್ಕೆ ಅನ್ಯಾಯ. ಇದು ಮುಂದೆ ನಾವು ತಕ್ಕ ಪಾಠ ಕಲಿಸ್ತೇವೆ. ಇವತ್ತು ಈಗಿನೀಗೆ ತಕ್ಷಣ ಸಿಎಂ ಅವರಿಗೆ ನಾನು ಮನವಿ ಮಾಡ್ಕೊತೀನಿ, ಕೈ ಮುಗಿದು ಮನವಿ ಮಾಡ್ಕೊತೀನಿ. ಅಧ್ಯಕ್ಷರಿಗೆ ಕೈ ಮುಗಿದು ಮಾಡ್ಕೊತೀನಿ. ಡಿ ಕೆ ಶಿವಕುಮಾರ್ ಅವರಿಗೆ ತಕ್ಷಣ ನೀವು ಬದಲಾವಣೆ ಮಾಡಲೇಬೇಕು. 12 ತಾಸಿನಲ್ಲಿ ಬದಲಾವಣೆ ಮಾಡಿಲ್ಲ ಅಂದ್ರೆ ನಾವು ಧಾರವಾಡ, ಹುಬ್ಬಳ್ಳಿ, ಉತ್ತರ ಕರ್ನಾಟಕ ಜಿಲ್ಲೆ ಎಲ್ಲ ಮುಸಲ್ಮಾನ ಬಾಂಧವರು ನಾಳೆ ಮುಂಜಾನೆ ಬೆಂಗಳೂರಿಗೆ ಮುತ್ತಿಗೆ ಹಾಕುತ್ತೆ ಅಂತ ಹೇಳಿ ನಿಮ್ಮ ನನ್ನ ಮಾತನ್ನು ಮುಗಿಸ್ತಾರೆ. ಇಸ್ಮಾಯಿಲ್ ತಮಡ್ಕರ್ ಅವರಿಗೆ MLC ಬೇಕೇ ಬೇಕು. ಇಸ್ಮಾಯಿಲ್ ತಮಡ್ಕರ್ ಅವರಿಗೆ MLC ಬೇಕೇ ಬೇಕು. ಇಸ್ಮಾಯಿಲ್ ತಮಡ್ಕರ್ ಅವರಿಗೆ MLC ಬೇಕೇ ಬೇಕು. ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಮುಖಂಡರಿಗೆ ಧಿಕ್ಕಾರ. ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಮುಖಂಡರಿಗೆ, ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಮುಖಂಡರಿಗೆ ಬೇಕೇ ಬೇಕು. जरा इधर आओ, इधर आओ, जरा इधर आओ, जरा इधर आओ, इधर आओ. ಇಸ್ಮಾಯಿಲ್ ತಮಡ್ಕರ್ ಅವರಿಗೆ ಬೇಕು. ಇಸ್ಮಾಯಿಲ್ ತಮಡ್ಕರ್ ಅವರಿಗೆ ಇಸ್ಮಾಯಿಲ್ ತಮಡ್ಕರ್ ಅವರಿಗೆ ಅನ್ಯಾಯ ಮಾಡ್ತಿರುವಂತ ಕಾಂಗ್ರೆಸ್ ಪಕ್ಷಕ್ಕೆ, ಅನ್ಯಾಯ ಮಾಡ್ತಿರುವಂತ ಕಾಂಗ್ರೆಸ್ ಪಕ್ಷಕ್ಕೆ, ಕರ್ನಾಟಕದ ಲೀಡರ್ ಆದಂತ ಇಸ್ಮಾಯಿಲ್ ತಮಡ್ಕರ್ ಅವರಿಗೆ ಬೇಕೇ ಬೇಕು. ಬೇಕೇ ಬೇಕು. MLC ಬೇಕು. ಬೇಕೇ ಬೇಕು. MLC ಬೇಕು. ಕಾಂಗ್ರೆಸ್ನಲ್ಲಿ ದುಡಿಲಾರದ ಹೆಣ್ಮಗಳಿಗೆ MLC ಸೀಟು ಬಿಟ್ಟಿದ್ದಾರೆ. ಧಿಕ್ಕಾರ. ನೋಡಿ, ಇವತ್ತಿನ ದಿವಸ ಏನಂದ್ರೆ ನಾನು ಸಾಮಾನ್ಯ ಭಾಷೆಯಲ್ಲಿ ಹೇಳ್ತೀನಿ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾರಾದರೂ ಬೆಳಿಬೇಕಂದ್ರೆ ಅಂತ ಮನುಷ್ಯನ ದುಡಿಲಿಕ್ಕೆ ಬೆಂಗಳೂರು ಎತ್ತಿರ್ತೀವಿ ಅನ್ನೋದನ್ನು ನಮಗೆ ತಿಳಿದು ಬಂದಿದೆ. ಬೆಂಗಳೂರಲ್ಲಿ ಕುಂತ್ಕೊಂಡು ರಾಜಕೀಯ ಮಾಡೋರಿಗೆ ನಾವು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಅಲ್ಪಸಂಖ್ಯಾತರನ್ನ ಏನು ತುಳಿಯಾಗತ್ತಿಲ್ಲ, ಅದನ್ನು ನಡೆಯೋದಿಲ್ಲ. ಇವತ್ತಿನ ದಿವಸ ನೀವು ಏನಾರ MLC ಟಿಕೆಟ್ ಇಸ್ಮಾಯಿಲ್ ತಮಡ್ಕರ್ ಅವರು ಕೊಡಲಿಲ್ಲ ಅಂದರೆ ನಾಳೆ ದಿವಸ ಇದರ ಬಣ್ಣ ನಿಮಗೆ ತಿಳಿತೈತಿ. ಬರುವಂಥ ಎಲೆಕ್ಷನ್ನಲ್ಲಿ ನಿಮ್ಮ ಮೋತಿಗೆ ಕರೆ ಬಣ್ಣ ಹಚ್ಚೋದು ಗ್ಯಾರಂಟಿ. ಇದು ನಿಮ್ಮ ತಲೆಯಾಗಿರಲಿ. ಅದರ ಜೊತೆಗೆ ಇನ್ನೊಂದು ವಿಷಯ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ, ಸಂಘಟನೆ ಮಾಡುವವರಿಗೆ ಅವಕಾಶ ಕೊಡ್ರಿ, ಸಂಘಟನೆ ಇಲ್ಲದವ್ರಿಗೆ ಅವಕಾಶ ಕೊಡಬೇಡ್ರಿ ಅಂತ ಹೇಳಿ. ಇನ್ನೊಂದೇನಂದ್ರೆ ಇದೇ ರೀತಿಯಾಗಿ ಅನ್ಯಾಯ ಆತಂದ್ರೆ ಇವತ್ತು ರಾತ್ರಿ ಒಳಗೆ ಅದು ಏನಾರ ಚೇಂಜ್ ಆಗಲಿಲ್ಲ ಅಂದರೆ ನೋಡ್ರಿ, ಇವತ್ತಿನ ರಾತ್ರಿ ಏನಾರ ಚೇಂಜ್ ಆಗಲಿಲ್ಲ ಅಂದರೆ ನಾಳೆ ಬೆಳಗ್ಗೆ ಉಗ್ರ ಹೋರಾಟ, ನಾಳೆ ಧಾರವಾಡ ಅಂಜುಮನ್ ಗೇಟ್ಲಿಂದನೇ ಶುರು ಆಗುತ್ತೆ. ಆದರೆ ಇವತ್ತಿನ ದಿವಸ ಇಸ್ಮಾಯಿಲ್ ತಮಡ್ಕರ್ ಅವರ ಅಭಿಮಾನ ಬಳಗ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ರೀತಿಯಲ್ಲಿ ನಾಳೆ ಬೇರೆ ರೀತಿಯಲ್ಲಿ ಹೋರಾಟಕ್ಕೆ ಇಳಿಬಾರ್ದಂದ್ರೆ ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷದವರು ಇಸ್ಮಾಯಿಲ್ ತಮಡ್ಕರ್ ಅವರಿಗೆ MLC ಕೊಡಲಿಕ್ಕೆ ತಯಾರಾಗಬೇಕು. ಆಗದೇ ಇದ್ದಲ್ಲಿ ನಾಳಿನ ತಡ್ಕೋತಾರೆ. ಒಂದ್ಸಲ ಬಿಟ್ಟು 10 ಸಲ ಇದೆ ಅನ್ಯಾಯ ಆಗ್ತಾ ಇದೆ. ಅಲ್ಪಸಂಖ್ಯಾತರನ್ನ ತುಳಿಯುವಂಥ ಇದೇನು ಉದ್ದೇಶ ಮಾಡ್ತಾ ಇದ್ದಾರಲ್ಲ, ಆ ಉದ್ದೇಶ ತಪ್ಪು. ಅದರ ಸಲುವಾಗಿ ನಾವೆಲ್ಲರೂ ಹೇಳೋದಿಷ್ಟೇ, ನಾಳೆ ಬೆಳಕಿನ ಮಠ ಅನ್ನೋದನ್ನು ಇದನ್ನು ಚೇಂಜ್ ಆಗಬೇಕು. ಆ ಕ್ಯಾರ್ ಬಿಲ್ಕಿಶ್ ಬಾನು ಅನ್ನೋಕ್ಕೆ ನಾವು ಕನಸಲ್ಲಿ ನೋಡಿಲ್ಲ, ಮನಸ್ಸಲ್ಲಿ ನೋಡಿಲ್ಲ. ಆ ಕ್ಯಾರ್ ಅನ್ನೋದು ನಮಗೆ ಗೊತ್ತಿಲ್ಲ. ಇವತ್ತಿನ ದಿವಸ ಧಾರವಾಡದಲ್ಲಿ ಕಾಂಗ್ರೆಸ್ ಪಕ್ಷ ಬೆಳಿಬೇಕಂದ್ರೆ ಸಂಘಟನೆ ಮಾಡಿ ಬೆಳೆಸಿದಂಥವ ಇಸ್ಮಾಯಿಲ್ ತಮಡ್ಕರ್ ನೀವು ತುಳ್ಯಾಕೊಂಡ್ರಿ, ನಾಳೆ ನಿಮ್ಮ ತಲೆ ಮ್ಯಾಗ ನೀವು ಕಲ್ಲು ಹಾಕೋತೀರಿ. ಇದಕ್ಕೆ ನಾನು ಏನು ಹೇಳೋದಂದ್ರೆ, CM ಅವರೇ
ದಯವಿಟ್ಟು ಡಿ ಕೆ ಶಿವಕುಮಾರ್ ಅವರೇ ಅದರ ಜೊತೆಗೆ ಏನದಿರಲ್ಲ ಅಲ್ಪಸಂಖ್ಯಾತರ ಮೇಲೆ ಏನು ಅನ್ಯಾಯ ಮಾಡ್ತಾ ಇದ್ದೀರಿ, ದಯವಿಟ್ಟು ಅದನ್ನು ತಪ್ಪಿಸ್ರಿ. ಇವತ್ತನೇ ನೈಟನೇ ಅದನ್ನು ಚೇಂಜ್ ಆಗಬೇಕು. ಇಸ್ಮಾಯಿಲ್ ತಮಾಟ್ಕರ್ ಅವ್ರಿಗೆ ಅದನ್ನು ಮಾಡಬೇಕೇ ಬೇಕು. ಇವತ್ತಿನ ದಿವಸ ದಯವಿಟ್ಟು ಇವತ್ತಿನ ದಿವಸ ನಮ್ಮ ಉತ್ತರ ಕರ್ನಾಟಕದ ನಮ್ಮ ಉತ್ತರ ಕರ್ನಾಟಕದ ಬಾಂಬೆ ಕರ್ನಾಟಕದ ಮುಖಂಡ ಹಾಗೂ ಇಲ್ಲಿಯ ಕಾರ್ಯಕರ್ತ, ಒಳ್ಳೆಯ ಸಂಘಟಕರ್ತ, ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಂಥ ಇಸ್ಮಾಯಿಲ್ ಟಮಾಟ್ಗಾರರನ್ನು ಇವರು ಕಾಂಗ್ರೆಸ್ ಪಾರ್ಟಿನವರು ಇವತ್ತು ಮುಂಜಾನೆ ತನಕ ಟಿಕೆಟ್ ಕೊಟ್ಟಿದ್ದರು. ಪೇಪರ್ನಲ್ಲಿ ಎಲ್ಲ ಹಾಕಿ, ನ್ಯೂಸ್ನೆಲ್ಲ ಹಾಕಿ, ಇವತ್ತು ಮಧ್ಯಾಹ್ನಕ್ಕೆ 0 ಅವರ್ಸ್ನಲ್ಲಿ ಇವತ್ತು ನಾಳೆ ನಾಮಿನೇಷನ್ ಆಗುವ ನಾಳೆ ಇದೆ. ಇವತ್ತು ಸಡನ್ ಇವರಿಗೆ ವಿಡ್ರಾ ಮಾಡಿ ನಮಗೆ ಮುಸಲ್ಮಾನರಿಗೆ, ಮೈನಾರಿಟಿಯವರಿಗೆ, ಇಡೀ ಉತ್ತರ ಕರ್ನಾಟಕಕ್ಕೆ, ಬಾಂಬೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದಾರೆ, ನಿರ್ಲಕ್ಷಿಸಿದ್ದಾರೆ. ಯಾಕೆ ನಾವಂದ್ರೆ ಹೇಳ್ತೇವೆ ಅಂದರೆ ಎಲ್ಲರನ್ನೂ ಕೂಡ್ಕೊಂಡು ಹೊಂದ್ಕೊಂಡು ಇದ್ದಂಥ ಇದು ಉತ್ತರ ಕರ್ನಾಟಕ, ಹಿಂದೂ ಬಾಂಧವರು ಎಲ್ಲ ಬಾಂಧವರು ಮುಸಲ್ಮಾನರು ಕೂಡಿ ಇದ್ದಂಥ ಇದು ಉತ್ತರ ಕರ್ನಾಟಕ. ನಾವು ಇದರಲ್ಲಿ ಏಳಿಗೆ ಮಾಡಬೇಕು, ಉತ್ತರ ಕರ್ನಾಟಕ ಬೆಳೀಬೇಕು. ಉತ್ತರ ಕರ್ನಾಟಕದಲ್ಲಿ ವಿದ್ಯಾಕಾಶಿ ಅಂತ ಇದು ಊರು, ವಿದ್ಯಾಕಾಶಿ ಅಂತ ಆದಂಥ ಧಾರವಾಡ ಶಹರ, ಇದರಲ್ಲಿ ಒಂದು ಒಳ್ಳೆಯ ಕ್ಯಾಂಡಿಡೇಟನ್ನು, ಒಳ್ಳೆಯ ಇದನ್ನು ಕೊಡಬೇಕಂತೇಳಿ ಒತ್ತಾಯಿಸಿ ದಿಲ್ಲಿ ಮಠ ಹೋಗಿ ಟಿಕೆಟನ್ನು ಪಡ್ಕೊಂಡು ಬಂದಿದ್ದನ್ನು 3 ಗಂಟೆ 4 ಗಂಟೆ ಇವರು ವಿಡ್ರಾ ಮಾಡಿ, ಯಾರೋ ಒಬ್ಬ ಬಿಲ್ಕಿಸ್ ಅಂತೇಳಿ ಹೆಣ್ಮಗಳಿಗೆ, ಅದು ಇನ್ಆಕ್ಟಿವ್ ಹೆಣ್ಮಗಳು, ಇನ್ಆಕ್ಟಿವ್, ಅದು ಯಾವುದೋ ಕಾರ್ಯಕ್ರಮ ಮಾಡಿಲ್ಲ ಬಿಡಿ, ಯಾವಾಗ ಒಂದು ಕಾಲದಾಗ ಅದು ಇದ್ರಾಗ ಇದ್ದಾಗ ಅವ್ರು ಕೊಟ್ಟಿರ್ಬೋದು, ಮಾಡಿರ್ಬೋದು, ಅಂಥವ್ರಿಗೆ ಕೊಟ್ಟು ನಮ್ಮ ಉತ್ತರ ಕರ್ನಾಟಕ ನಿರ್ಲಕ್ಷಿಸಿದ ಈ ಕಾಂಗ್ರೆಸ್ ಪಕ್ಷ. ಅದಕ್ಕೆ ನಾನು ಇವತ್ತಿನ ದಿವಸ ಖಂಡಿಸ್ತೇನೆ, ಇವರಿಗೆ ಧಿಕ್ಕಾರ ಹಾಕ್ತೇನೆ. ಯಾಕಂದರೆ ನಮ್ಮ ಸ್ವಾತಂತ್ರ್ಯ ಪಡ್ಕೊಂಡ ದಿನದಿಂದ ಇವತ್ತಿನವರೆಗೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತಾ ಬಂದಂಥ ನಾವು ಮಂದಿ, ನಮ್ಮ ವೋಟ್ಗಳನ್ನು ಪಡೆದುಕೊಂಡು ಇವತ್ತು ಸರ್ಕಾರ ಮಾಡಿದ್ದ ಇವು ಸರ್ಕಾರದವರು ಇವತ್ತು ನಮಗೆ ದ್ರೋಹ ಬಗಿತಾರ, ಬೆನ್ನಾಗ ಸುರಿ ಆಗ್ತಾರ. ಯಾರ ಪ್ರಕಾರ ನಾವು ಇವ್ರಿಗೆ ತಳಿಬೇಕು? ನಮಗೆ ಯಾರಿಗೆ ಹೆದರಿಕೆ ಇಲ್ಲ, ದೇವ್ರು ನಮಗೆ ಇದಾನ, ಅದು ಬೇರೆ ಮಾತು. ಆದರೆ